ಶ್ರೀ ಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ಬಾಲಾಃ, ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತ ಕಕ್ಷ್ಯಾಂ ಹಾರ್ದಂ ಸ್ವಾಗತಂ. ಪ್ರಿಯ ವಿದ್ಯಾರ್ಥಿನಃ, ಅದ್ಯತನ ವ್ಯಾಕರಣಪಾಠೆ ಕೃದಂತವಿಷಯಂ ಪಠಾಮಃ. ತತ್ರಾಪಿ ಕ್ತ ಪ್ರತ್ಯಯಂ ತವತ್ ಪ್ರತ್ಯಯಂ ಚ ಪಠಾಮಃ. ಪ್ರಥಮಂ ಕ್ತ ಪ್ರತ್ಯಯಂ ಅವಲೋಕಯಾಮಃ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ವರ್ತಮಾನ ಕಾಲದಲ್ಲಿ ಶತ್ರು ಪ್ರತ್ಯಯ ಮತ್ತು ಶಾನಚ್ ಪ್ರತ್ಯಯ ಇವೆರಡನ್ನು ನಾವು ಅಭ್ಯಾಸ ಮಾಡಿದ್ದೆವು. ಇವತ್ತಿನ ತರಗತಿಯಲ್ಲಿ ಭೂತಕಾಲ ಅರ್ಥದಲ್ಲಿ ಉಪಯೋಗ ಮಾಡುವಂತಹ ಕ್ತ ಪ್ರತ್ಯಯ ಮತ್ತು ತವತ್ ಇವೆರಡು ಪ್ರತ್ಯಯಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಪ್ರಥಮಂ ಕ್ತ ಪ್ರತ್ಯಯಂ ಪಶ್ಯಾಮಃ. ಕ್ತ ಪ್ರತ್ಯಯಃ ನಾಮ ಕಃ? ಕ್ತ ಪ್ರತ್ಯಯಾಂತಃ ಶಬ್ದಃ ಕ್ತಾಂತಃ. ಧಾತೋಃ ಅಂತೆ ಕ್ತ ಇತಿ ಕೃದಂತ ಪ್ರತ್ಯಯಃ ಭವತಿ. ಸಹ ಶಬ್ದಃ ಕ್ತ ಪ್ರತ್ಯಯಾಂತ ಕೃದಂತರೂಪಂ ಇತಿ ಕಥ್ಯತೆ. ಕ್ತ ಪ್ರತ್ಯಯ ಅತ್ಯಂತ ಸುಲಭವಾಗಿದೆ. ಧಾತುವಿನ ಕೊನೆಯಲ್ಲಿ ಕ್ತ ಅಥವಾ ತ ಎಂಬಂತಹ ಕೃದಂತ ಪ್ರತ್ಯಯವು ಸೇರಿದರೆ ಆ ಶಬ್ದಕ್ಕೆ ನಾವು ಕ್ತ ಪ್ರತ್ಯಯ ಎಂಬುದಾಗಿ ನಾವು ಕರೆಯುತ್ತೇವೆ. ಕ್ತ ಪ್ರತ್ಯಯಃ ಭೂತಕಾಲೇ ಕರ್ಮಾರ್ಥೆ ಧಾತೋಃ ವಿಧೀಯತೆ. ಅತಃ ಸುಬಂತಃ ಇವ ರೂಪಾಣಿ ಭಜಂತೆ. ಈ ಕ್ತ ಪ್ರತ್ಯಯವು ಭೂತಕಾಲಾರ್ಥವನ್ನು ಬೋಧಿಸುತ್ತದೆ. ಕ್ತ ಪ್ರತ್ಯಯ ಭೂತಕಾಲಾರ್ಥಂ ಬೋಧಯತಿ. ಯಾವಾಗೆಲ್ಲ ಉಪಯೋಗ ಮಾಡ್ತೇವೆ? ಕರ್ಮಾರ್ಥೆ ಧಾತೋಃ ವಿಧೀಯತೆ. ಕರ್ಮಣಿ ಪ್ರಯೋಗದ ಅರ್ಥದಲ್ಲಿ ಧಾತುವಿಗೆ ಈ ಕ್ತ ಪ್ರತ್ಯಯವು ಬಂದು ಸೇರುತ್ತದೆ. ಕರ್ಮಣಿ ಅರ್ಥೆ, ನೀವು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಭಾವೇ ಪ್ರಯೋಗ ಅಂತ ನೀವು ಪ್ರಯೋಗ ಕಳೆದ ವರ್ಷ ಕಲ್ತಿದ್ದೀರ. ಕರ್ಮ ಪ್ರಧಾನವಾದ ಅರ್ಥವನ್ನು ಕೊಡುವ ವಾಕ್ಯದಲ್ಲಿ ಧಾತುವಿಗೆ ಕ್ತ ಪ್ರತ್ಯಯ ಬಂದು ಸೇರುತ್ತದೆ. ಏಷಃ ಪ್ರತ್ಯಯಃ ಸಕರ್ಮಕ ಧಾತುಭ್ಯಃ ಕರ್ಮಾರ್ಥೆ ತಥಾ ಅಕರ್ಮಕ ಧಾತುಭ್ಯಃ ಕರ್ತೃ ಅರ್ಥೆ ಭಾವಾರ್ಥೆ ಚ ವಿಧೀಯತೆ. ಅರ್ಥ ಮಾಡ್ಕೊಳ್ಳಿ. ಏಷಃ ಪ್ರತ್ಯಯಃ, ಏಷಃ ಕ್ತ ಪ್ರತ್ಯಯಃ ಸಕರ್ಮಕ ಧಾತುಭ್ಯಃ, ಸಕರ್ಮಕ ಧಾತೂನಾಂ ಕರ್ಮಾರ್ಥೆ, ಕರ್ಮಣಿ ಅರ್ಥೆ ಉಪಯುಜ್ಯತೆ. ಏವಂ ಅಕರ್ಮಕ ಧಾತುಭ್ಯಃ ಕರ್ತೃ ಅರ್ಥೆ ಭಾವಾರ್ಥೆ ಚ ವಿಧೀಯತೆ. ಭೂತಕಾಲದಲ್ಲಿ ಸಕರ್ಮಕ ಧಾತುಗಳಿಗೆ ಕ್ತ ಪ್ರತ್ಯಯ ಬಂದಾಗ ನಾವು ಕರ್ಮಣಿ ಭೂತಕೃದಂತ ಅಂತ ಹೇಳಿ ನಾವು ಕರೆಯುತ್ತೇವೆ. ಸಕರ್ಮಕ ಧಾತುಗಳಿಗೆ ಕ್ತ ಪ್ರತ್ಯಯ ಬಂದಾಗ ಕರ್ಮಣಿ ಅರ್ಥದಲ್ಲಿ ಕರ್ಮಣಿ ಭೂತಕೃದಂತ ಆಗುವುದು. ತರ್ಹಿ ಸಕರ್ಮಕ ಧಾತು ನಾಮ ಕಃ? ಸಕರ್ಮಕ ಧಾತು ಅಂತ ಹೇಳಿದರೆ ಏನು ನೋಡೋಣ. ಗಮನಿಸಿ. ಧಾತು ದ್ವಿವಿಧ ಭವತಿ. ಧಾತುಗಳಲ್ಲಿ ಎರಡು ರೀತಿಯ ಧಾತುಗಳಿವೆ ಸಾಮಾನ್ಯ. ಸಕರ್ಮಕ ಧಾತು, ಅಕರ್ಮಕ ಧಾತು ಚ. ಸಕರ್ಮಕ ಧಾತು ನಾಮ ಕಿಂ? ಯಸ್ಯಾಹ ಕ್ರಿಯಾಯಾಹ ಕರ್ಮಾಕಾಂಕ್ಷಾ ಭವತಿ ತಾದೃಶಃ ಕ್ರಿಯಾವಾಚಕಃ ಧಾತು ಸಕರ್ಮಕಃ ಧಾತು. ಯಾವ ಕ್ರಿಯೆಗೆ ಕರ್ಮಾಕಾಂಕ್ಷಾ ಭವತಿ, ಕರ್ಮದ ಅಪೇಕ್ಷೆ ಇರುತ್ತದೆಯೋ, ಕರ್ಮದ ಅಪೇಕ್ಷೆ ಇರುತ್ತದೆಯೋ ಅಂತಹ ಕ್ರಿಯಾವಾಚಕ ಧಾತುವಿಗೆ ಸಕರ್ಮಕ ಧಾತು ಅಂತ ಹೇಳಿ ಕರಿತೇವೆ. ಅಂದರೆ ಕ್ರಿಯಾಪದಕ್ಕೆ ನಾವು ಕಿಂ ಅಥವಾ ಕಂ ಎಂಬ ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ದ್ವಿತೀಯ ವಿಭಕ್ತಿಯಲ್ಲಿ ಸಾಮಾನ್ಯವಾಗಿ ಇರುತ್ತದೆ. ಕರ್ಮಪದದ ಅಪೇಕ್ಷೆ ಇದ್ದರೆ ಅದಕ್ಕೆ ಸಕರ್ಮಕ ಧಾತು. ಕ್ರಿಯಾಪದಕ್ಕೆ ಕಿಂ ಅಥವಾ ಕಂ ಎಂಬ ಪ್ರಶ್ನೆಯನ್ನು ನಾವು ಹಾಕಿದಾಗ ಉತ್ತರ ಸಿಗುವಂಥದ್ದಿದ್ದರೆ ಅದಕ್ಕೆ ನಾವು ಸಕರ್ಮಕ ಧಾತು. ಉದಾಹರಣಾರ್ಥಂ ಬಾಲಃ ಪಾಠಂ ಪಠತಿ. ಅತ್ರ ಕಃ ಪಠತಿ? ಓದುವುದು ಯಾವುದು? ಓದುವ ಕ್ರಿಯೆಯನ್ನು ಮಾಡುವವ ಬಾಲಃ, ಕರ್ತೃಪದ. ಬಾಲಃ ಕರ್ತೃಪದ. ಪಠತಿ ಕಿಂ ಪಠತಿ? ಏನನ್ನು ಓದುತ್ತಾನೆ ಅಂತ ಹೇಳಿ ನಾವು ಕ್ರಿಯಾಪದಕ್ಕೆ ಪ್ರಶ್ನೆ ಮಾಡಿದಾಗ
ಅಲ್ಲಿ ಉತ್ತರ ಸಿಗ್ತದೆ. ಏನನ್ನು ಓದುತ್ತಾನೆ? ಪಾಠಂ ಪಠತಿ, ಶ್ಲೋಕಂ ಪಠತಿ, ಈ ರೀತಿ. ಹಾಗಾಗಿ ಪಟ್ ಧಾತು, ಪಠತಿ ಇತಿ ಕ್ರಿಯಾಪದೆ, ಫಟ್ ಇತಿ ಧಾತು ಸಕರ್ಮಕಃ ಅಸ್ತಿ. ಈ ಪಠತಿ ಕ್ರಿಯಾಪದದಲ್ಲಿರುವಂತಹ ಪಟ್ ಧಾತು, ಅದಕ್ಕೆ ನಾವು ಸಕರ್ಮಕ ಧಾತು ಎಂಬುದಾಗಿ ಕರೆಯುತ್ತೇವೆ. ಕಿಂ ಪಠತಿ? ಪಾಠಂ ಪಠತಿ. ಪಾಠಂ, ಪಾಠವನ್ನು ದ್ವಿತೀಯ ವಿಭಕ್ತಿಯಲ್ಲಿದೆ. ಇದು ಕರ್ಮಪದ. ಹಾಗಾಗಿ ಕರ್ಮಪದದ ಅಪೇಕ್ಷೆ ಉಳ್ಳಂತಹ ಧಾತು ಅದು ಸಕರ್ಮಕ ಧಾತು ಅಂತೇಳಿ ಕರಿತೇವೆ. ಹಾಗಾಗಿ ಭೂತಕಾಲದಲ್ಲಿ ಈ ಸಕರ್ಮಕ ಧಾತುವಿಗೆ ಕ್ತಾ ಪ್ರತ್ಯಯವನ್ನು ನಾವು ಉಪಯೋಗಿಸ್ತೇವೆ. ಒಂದಾಯಿತು. ಇನ್ನು ಅಕರ್ಮಕ ಧಾತುಭ್ಯ ಕರ್ತೃ ಅರ್ಥೆ ಭಾವಾರ್ಥೆ ಚ ಉಪಯುಜ್ಯತೆ. ಅಕರ್ಮಕ ಧಾತುಭ್ಯ, ಭೂತಕಾಲದಲ್ಲಿ ನಾವು ಅಕರ್ಮಕ ಧಾತುಗಳಿಗೆ, ಸಕರ್ಮಕ ಆಯಿತು, ಇನ್ನು ಅಕರ್ಮಕ ಧಾತುಗಳಿಗೆ ಕರ್ತರಿ, ಕರ್ತರಿ ಪ್ರಯೋಗದಲ್ಲಿ, ಭಾವಾರ್ಥದಲ್ಲಿ, ಭಾವೇ ಪ್ರಯೋಗದಲ್ಲಿ ಕ್ತಾ ಪ್ರತ್ಯಯ ಬಂದು ಕರ್ತರಿ ಭಾವೇ ಭೂತ ಕೃದಂತವಾಗುವುದು. ಕರ್ತರಿ ಮತ್ತು ಭಾವೇ ಅರ್ಥದಲ್ಲಿ ಅಕರ್ಮಕ ಧಾತುವನ್ನು ನಾವು ಉಪಯೋಗಿಸ್ತೇವೆ. ಅಕರ್ಮಕ ಧಾತುಗಳಿಗೆ ಕರ್ತರಿ ಮತ್ತು ಕರ್ಮಣಿ ಭಾವೇ ಅರ್ಥದಲ್ಲಿ ಕ್ತಾ ಪ್ರತ್ಯಯವನ್ನು ನಾವು ಉಪಯೋಗಿಸ್ತೇವೆ. ಗಮನಿಸಿ. ಅಕರ್ಮಕ ಧಾತು ನಾಮ ಕಿಂ? ಯಸ್ಯಾಹ ಕ್ರಿಯಾಯಾಹ ಕರ್ಮಾಕಾಂಕ್ಷಾ ನ ಭವತಿ ಸಹ ಧಾತು ಸಕರ್ಮಕಃ ಅಕರ್ಮಕಃ. ಯಸ್ಯಾಹ ಕ್ರಿಯಾಯಾಹ ಕರ್ಮಾಕಾಂಕ್ಷಾ ನ ಭವತಿ, ಯಾವ ಕ್ರಿಯಾಪದಕ್ಕೆ ಕರ್ಮಾಕಾಂಕ್ಷೆ, ಕರ್ಮದ ಅಪೇಕ್ಷೆ ಇರುವುದಿಲ್ಲವೋ ಅಂತಹ ಧಾತುವಿಗೆ ಅಕರ್ಮಕ ಧಾತು ಅಂತ ಹೇಳಿ ಕರಿತೇವೆ. ಅಂದರೆ ಕ್ರಿಯಾಪದಕ್ಕೆ ಕಿಂ ಅಥವಾ ಕಂ ಎಂಬ ಪ್ರಶ್ನೆಯನ್ನು ನಾವು ಮಾಡಿದಾಗ ಆಗ ಅದಕ್ಕೆ ಉತ್ತರ ಸಿಗೋದಿರಲ್ಲ. ಉತ್ತರ ಸಿಗದೇ ಇದ್ದರೆ, ಉತ್ತರ ಇರದೇ ಇದ್ದರೆ ಅದಕ್ಕೆ ಅಕರ್ಮಕ ಧಾತು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಚೋರಃ ಧಾವಿತಃ, ಚೋರನು ಓಡಿದನು, ಅಥವಾ ಚೋರಃ ಧಾವತಿ ಇತಿ ಪಶ್ಯಾಮಃ. ಚೋರಃ ಧಾವತಿ, ಚೋರನು ಓಡುತ್ತಾನೆ. ಕಿಂ ಧಾವತಿ ಅಂತ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಉಂಟೋ? ಇಲ್ಲ, ಉತ್ತರ ಸಿಗುವುದಿಲ್ಲ. ಅಥವಾ ಬಾಲಃ ಹಸತಿ, ಕಿಂ ಹಸತಿ, ಅಲ್ಲಿ ಉತ್ತರ ಸಿಗೋದಿಲ್ಲ, ಕರ್ಮಪದದ ಅಪೇಕ್ಷೆ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಅಕರ್ಮಕ ಧಾತು, ಆ ಕ್ರಿಯಾಪದಕ್ಕೆ ಅಕರ್ಮಕ ಧಾತು ಅಂತ ಹೇಳಿ ಕರಿತೇವೆ. ಇಲ್ಲಿ ಧಾವಿತಃ ಅಂತ ಹೇಳಿ ಇದೆ, ಓಡಲ್ಪಟ್ಟಿತು, ತಾ ಪ್ರತ್ಯಯ ಇದೆ. ಅಸ್ಮಿನ್ ವಾಕ್ಯ ಕರ್ಮಪದಂ ನಾಸ್ತಿ, ಏನು ಓಡುವುದು ಅದಕ್ಕೆ ಉತ್ತರ ಇಲ್ಲ. ಅತಃ ಧಾವಿತಃ, ಇಲ್ಲಿ ಮೂಲ ಧಾತು ಧಾವ್ ಅಂತ ಧಾತು. ಈ ಧಾವ್ ಇತಿ ಧಾತು ಅಕರ್ಮಕ ಧಾತು, ಅಕರ್ಮಕ ಧಾತುವಾಗಿದೆ. ಹಾಗಾಗಿ ಅಕರ್ಮಕ ಧಾತುಗಳಿಗೆ ಕರ್ತರಿ ಅರ್ಥದಲ್ಲಿ, ಕರ್ತೃಪ್ರಧಾನವಾದ ಅರ್ಥದಲ್ಲಿ, ಹಾಗೆ ಭಾವಾರ್ಥೆ ಕ್ತಾ ಪ್ರತ್ಯಯ ವಿಧೀಯತೆ, ಕ್ತಾ ಪ್ರತ್ಯಯ ಬರುತ್ತದೆ. ಅಗ್ರೆ ಪಶ್ಯಾಮಃ. ಕ್ತಾ ಪ್ರತ್ಯಯಾಂತಾಃ ಶಬ್ದಾಃ ತ್ರಿಲಿಂಗೆ ಅಪಿ ಭವಂತಿ. ಪ್ರಿಯ ಛಾತ್ರಾಃ, ಈ ಕ್ತಾ ಪ್ರತ್ಯಯಾಂತವಾದ ಆ ಶಬ್ದಗಳು ಯಾವಿವೆ ಅವು ಮೂರೂ ಲಿಂಗಗಳಲ್ಲಿ ಇರ್ತವೆ. ಪಶ್ಯಂತು. ಭೂ ಇತಿ ಧಾತೋಃ ಕ್ತಾ ಪ್ರತ್ಯಯೇ ಕೃತೆ ಪುಲ್ಲಿಂಗೆ ಭೂತಃ ಇತಿ ಭವತಿ. ಈ ಭೂ ಎಂಬ ಧಾತುವಿಗೆ, ಭೂ ಇದು ಧಾತು ಮೂಲ ರೂಪ, ಈ ಭೂಧಾತುವಿಗೆ ಕ್ತಾ ಪ್ರತ್ಯಯವನ್ನು ನಾವು ಸೇರಿಸಿದಾಗ ಆಗ ಪುಲ್ಲಿಂಗ ರೂಪ ಭೂತಃ, ಆದನು ಎನ್ನುವಂತಹ ಅರ್ಥ. ಭೂತಃ ಭವತಿ ಕ್ರಿಯಾಪದ, ಭೂತಃ ಆದನು ಎಂಬ ಅರ್ಥದಲ್ಲಿ ಪ್ರಯೋಗ ಆಗ್ತದೆ. ಸ್ತ್ರೀಲಿಂಗೆ ಭೂತ ಇತಿ ಭವತಿ. ಸ್ತ್ರೀಲಿಂಗದಲ್ಲಿ ಭೂತ ಆಕಾರಾಂತ ಸ್ತ್ರೀಲಿಂಗ ಶಬ್ದವಾಗ್ತದೆ. ನಪುಂಸಕಲಿಂಗೆ ಭೂತಂ ಆಯಿತು ಎನ್ನುವಂತಹ ಅರ್ಥ, ಭೂತಂ ಇತಿ ಭವತಿ. ಏವಂ ಗಂ ಇತಿ ಧಾತೋಃ ಗಚ್ಚತಿ ಹೋಗುತ್ತಾನೆ, ಗಂ ಮೂಲಧಾತು, ಗಂ ಇತಿ ಧಾತೋಃ ಕ್ತಾ ಪ್ರತ್ಯಯೇ ಕೃತೆ ಪುಲ್ಲಿಂಗೆ ಗತಃ ಇತಿ ಭವತಿ. ಸ್ತ್ರೀಲಿಂಗೆ ಗತಾ ಇತಿ ಭವತಿ. ನಪುಂಸಕಲಿಂಗೆ ಗತಂ, ಗತಃ ಪುಲ್ಲಿಂಗೆ, ಗತಾ ಇತಿ ಸ್ತ್ರೀಲಿಂಗೆ, ನಪುಂಸಕಲಿಂಗೆ ಗತಂ, ಹೋದನು, ಗತಃ ಪುಲ್ಲಿಂಗೆ, ಗತಾ ಹೋದಳು, ಗತಂ ಹೋಯಿತು ಎನ್ನುವಂಥ ಅರ್ಥದಲ್ಲಿ ಆಗ್ತದೆ. ಪುಲ್ಲಿಂಗಸ್ಯ ರೂಪಾಣಿ ರಾಮಃ ಶಬ್ದಃ ಇವ ಭವಂತಿ. ಈ 7 ವಿಭಕ್ತಿಯಲ್ಲಿ ಕೂಡ ಹೇಳಲಿಕ್ಕಾಗ್ತದೆ. ಗತಃ ರಾಮ ಶಬ್ದದ ಹಾಗೆ ಇರ್ತದೆ.
ರಾಮಃ ರಾಮೋ ರಾಮಾಃ ಗತಃ ಗತೌ ಗತಾಃ ಗತಂ ಗತೌ ಗತಾನ್ ಗತೇನ ಗತಾಭ್ಯಾಂ ಗತೈಃ ಗತಾಯ ಗತಾಭ್ಯಾಂ ಗತೇಭ್ಯಃ. ಹೀಗೆ ಲಬ್ಧಾಯ ಲಬ್ಧಾಭ್ಯಾಂ ಲಬ್ಧೇಭ್ಯಃ, ದೃಷ್ಟಾತ್ ದೃಷ್ಟಾಭ್ಯಾಂ ದೃಷ್ಟೇಭ್ಯಃ, ಶ್ರುತಃ ಶ್ರುತಸ್ಯ ಶ್ರುತಯೋಃ ಶ್ರುತಾನಾಂ ಸಪ್ತಮಿ ಶ್ರುತೇ ಶ್ರುತಯೋಃ ಶ್ರುತೇಷು. ಈ ರೀತಿ 7 ವಿಭಕ್ತಿಯಲ್ಲಿ ಎಲ್ಲವೂ ಹೇಳಲಿಕ್ಕಾಗ್ತದೆ. ಪುಲ್ಲಿಂಗ ಅಕಾರಾಂತ ಪುಲ್ಲಿಂಗದ ಹಾಗೆ. ಸ್ತ್ರೀಲಿಂಗಸ್ಯ ರೂಪಾಣಿ ಸೀತಾಶಬ್ದವತ್ ಭವತಿ. ಆಕಾರಾಂತ ಸೀತಾಶಬ್ದವತ್ ಭವಂತಿ ರೂಪಾಣಿ ಸಪ್ತವಿಭಕ್ತಿಷು. ಭೂತಾ ಭೂತೆ ಭೂತಾಃ, ಸೀತಾ ಸೀತೆ ಸೀತಾಃ, ಸೀತಾಂ ಸೀತೆ ಸೀತಾಃ, एवं ಭೂತಾಂ ಭೂತೆ ಭೂತಾಃ, ಭೂತಯಾ ಭೂತಾಭ್ಯಾಂ ಭೂತಾಭಿಃ, ಭೂತಾಯೈ ಭೂತಾಭ್ಯಾಂ ಭೂತಾಭ್ಯಾಂ. ಈ ರೀತಿ ಸ್ತ್ರೀಲಿಂಗದ ಶಬ್ದಗಳಾಗಿ ರೂಪಗಳನ್ನು ಪಡೆಯುತ್ತವೆ. ಹಾಗೆ ನಪುಂಸಕಲಿಂಗ, ನಪುಂಸಕಸ್ಯ ರೂಪಾಣಿ ವನಶಬ್ದವತ್. ಅಕಾರಾಂತ ನಪುಂಸಕ ಲಿಂಗ ವನಶಬ್ದವತ್ ಭವಂತಿ. ಹೇಗೆ ವನಂ ವನೆ ವನಾನಿ ಅಂತ ನಾವು ನಪುಂಸಕಲಿಂಗ ರೂಪಗಳನ್ನು ನಾವು ಹೇಳ್ತೇವೆ, ಹಾಗೆ ಭೂತಂ ಭೂತೆ ಭೂತಾನಿ, ಗತಂ ಗತೆ ಗತಾನಿ, ಲಬ್ಧಂ ಲಬ್ಧೆ ಲಬ್ಧಾನಿ, ದ್ವಿತೀಯ ವಿಭಕ್ತಿ ಲಬ್ಧಂ ಲಬ್ಧೆ ಲಬ್ಧಾನಿ, ಲಬ್ಧೇನ ಲಬ್ಧಾಭ್ಯಾಂ ಲಬ್ಧೆ. ಹೀಗೆ 7 ವಿಭಕ್ತಿಯಲ್ಲಿ ಉಪಯೋಗ ನಾವು ಮಾಡ್ತೇವೆ. ಇದಾನಿಂ ಅತ್ರ ಕಾನಿಚನ ವಾಕ್ಯಾನಿ ಸಂತಿ ಪಶ್ಯಂತು. ಬಾಲಕೇನ ಪಾಠಃ ಪಠಿತಃ. ಅತ್ರ ವಾಕ್ಯಂ ಕರ್ಮಣಿ अस्ति, ಕರ್ಮಣಿ अस्ति. अस्मिन् वाक्ये कर्मणि विहितं क्तान्तं पदम् अस्ति. अस्मिन् वाक्ये ಕರ್ತೃಪದಂ ಕಿಂ? ಬಾಲಕನಿಂದ ಪಾಠವು ಓದಲ್ಪಟ್ಟಿತು ಅಂತ ಅರ್ಥ. ಭೂತಕಾಲ ಅರ್ಥವನ್ನು ಹೇಳುವಂಥದ್ದು. ಓದಲ್ಪಟ್ಟಿತು, ಓದಿ ಆಯಿತು ಅಂತ ಹೇಳಿ. ಯಾರು ಓದಿದವ? ಅಸ್ಮಿನ್ ವಾಕ್ಯೆ ಕರ್ತೃಪದಂ ಕಿಂ? ಬಾಲಕಃ ಅಲ್ವಾ. ಕರ್ತೃಪದ ಬಾಲಕನು. ಬಾಲಕೇನ ಇತಿ ಕರ್ತೃಪದಂ ಅಸ್ತಿ. ಕರ್ಮಣಿ ರೂಪದಲ್ಲಿದೆ, ಹಾಗಾಗಿ ಬಾಲಕೇನ ಅದು ಕರ್ತೃಪದ. ಕರ್ಮಪದಂ ಕಿಂ? ಕರ್ಮಪದ ಇದೆಯೋ? ಏನನ್ನು ಓದ್ತಾನವ? ಪಾಠವನ್ನು ಓದುತ್ತಾನೆ. ಪಾಠವು ಓದಲ್ಪಟ್ಟಿತು. ಕರ್ಮಪದಂ ಪಾಠಃ ಇತಿ. ಕರ್ಮಪದಸ್ಯ ವಿಭಕ್ತಿ ಪ್ರಥಮಾ ವಿಭಕ್ತಿ ಅಲ್ವಾ. ಕರ್ಮಪದ ಪ್ರಥಮಾ ವಿಭಕ್ತಿಯಲ್ಲಿದೆ. ಪಾಠಃ ಪಾಠೋ ಪಾಠಃ ಪ್ರಥಮಾ ವಿಭಕ್ತಿ. ಕರ್ಮಪದಸ್ಯ ಲಿಂಗಃ ಪುಲ್ಲಿಂಗಃ. ಕರ್ಮಪದ ಪುಲ್ಲಿಂಗದಲ್ಲಿದೆ. ವಚನಂ ಏಕವಚನೆ ಅಸ್ತಿ ಅಲ್ವಾ. ಏಕವಚನದಲ್ಲಿದೆ ಒಂದು ಪಾಠ ಅಂತ ಹೇಳಿ. ಕರ್ಮಣಿ ಪ್ರಯೋಗೆ ಕರ್ತೃಪದಂ, ಕರ್ಮಣಿ ಪ್ರಯೋಗದಲ್ಲಿದೆ ಅಲ್ವಾ. ಕರ್ಮಣಿ ಪ್ರಯೋಗೆ ಕರ್ಮಪದಂ ಪ್ರಧಾನಂ ಭವತಿ. ಕರ್ಮಪದಸ್ಯ ಲಿಂಗ ವಿಭಕ್ತಿ ವಚನಾನಿ ಕ್ರಿಯಾ ಅನುಸರತಿ. ಅತ್ರ ಕರ್ಮಪದಂ ಪ್ರಥಮಾ ವಿಭಕ್ತೌ ಅಸ್ತಿ, ಪುಲ್ಲಿಂಗೆ ಏಕವಚನೆ ಚ ಅಸ್ತಿ. ಅತಃ ಪಠಿತಃ ಇತಿ ಕೃದಂತಪದಂ ಅಪಿ ಪ್ರಥಮಾ ವಿಭಕ್ತೌ ಪುಲ್ಲಿಂಗೆ ಅಸ್ತಿ. ಇದು ಕರ್ಮಣಿ ಪ್ರಯೋಗದಲ್ಲಿ ಇರುವುದರಿಂದ ಈ ಪಠಿತಃ ಎಂಬ ಶಬ್ದ ಪುಲ್ಲಿಂಗ ಏಕವಚನದಲ್ಲಿದೆ. ಯಾಕಂತ ಹೇಳಿದರೆ ಕರ್ಮಪದ ಪ್ರಾಧಾನ್ಯತೆಯನ್ನು ಕರ್ಮಣಿ ಪ್ರಯೋಗದಲ್ಲಿ ಇರ್ತದೆ. ಪಾಠಃ ಪುಲ್ಲಿಂಗದಲ್ಲಿದೆ, ಹಾಗಾಗಿ ಪಠಿತಃ ಪುಲ್ಲಿಂಗ. ಪಾಠಃ ಏಕವಚನದಲ್ಲಿದೆ, ಪಠಿತಃ ಅಂತ ಹೇಳಿ ಕೂಡ ಏಕವಚನದಲ್ಲಿದೆ. ಪಾಠಃ ಪಠಿತಃ, ಪಾಠವು ಓದಲ್ಪಟ್ಟಿತು. ತೇನ ಚಿತ್ರಂ ದೃಷ್ಟಂ. ತೇನ ಅವನಿಂದ, ಚಿತ್ರಂ ಚಿತ್ರವು ನೋಡಲ್ಪಟ್ಟಿತು. ದೃಶ್ ಧಾತು ಪಶ್ಯತಿ ನೋಡುತ್ತಾನೆ. ದೃಷ್ಟಂ ತಾಂತ ಭೂತ ಕೃದಂತ ರೂಪ. ಅವನಿಂದ ತೇನ. ಚಿತ್ರಂ ಚಿತ್ರಂ ನಪುಂಸಕಲಿಂಗ. ಚಿತ್ರಂ ಚಿತ್ರೇ ಚಿತ್ರಾಣಿ, ಹಾಗಾಗಿ ದೃಷ್ಟಂ ನಪುಂಸಕಲಿಂಗದಲ್ಲಿದೆ. ಚಿತ್ರಂ ದೃಷ್ಟಂ. ಚೋರಃ ಧಾವಿತಃ. ಚೋರನು ಓಡಿದನು. ಕರ್ಮಾರ್ತೆ ಇಲ್ಲಿ ಕ್ತಾ ಪ್ರತ್ಯಯ ಅಕರ್ಮಕ ಧಾತುವಿಗೆ ಕರ್ತರಿ ಪ್ರಯೋಗದಲ್ಲಿ ಉಪಯೋಗ ಮಾಡಲ್ಪಟ್ಟಿದೆ. ಚೋರಃ ಧಾವಿತಃ. ಧಾವು ಹೋಗು ಎನ್ನುವ ಅರ್ಥವಾದಲ್ಲಿ ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ ಉಪಯೋಗ ಮಾಡಲ್ಪಟ್ಟಿದೆ. ಚೋರನು ಓಡಿದನು ಅಂತ ಅರ್ಥ. ಚೋರಃ ಪುಲ್ಲಿಂಗ ಕರ್ತೃಪದ, ಓಡಿದನು. ಕರ್ಮಣಿ ಭಾವೇ ಪ್ರಯೋಗದಲ್ಲಿ ಇದು ಅಕರ್ಮಕ ಧಾತು, ಆದ ಕಾರಣ ಭಾವೇ ಪ್ರಯೋಗದಲ್ಲಿ ಚೋರೇಣ ಧಾವಿತಂ. ಚೋರೇಣ ಭಾವೇ ಪ್ರಯೋಗದಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ ಇರ್ತದೆ. ಚೋರನಿಂದ ಧಾವಿತಂ ಓಡಲ್ಪಟ್ಟಿತು. ಭಾವೇ ಪ್ರಯೋಗದಲ್ಲಿ ಇಲ್ಲಿ ಕರ್ಮಪದ ಇರುವುದಿಲ್ಲ. ಕ್ರಿಯೆಯನ್ನು ಸೂಚಿಸುವಂತಹ ಪದ ನಪುಂಸಕಲಿಂಗದಲ್ಲೇ ಇರಬೇಕು ಭಾವೇ ಪ್ರಯೋಗದಲ್ಲಿ. ಹಾಗಾಗಿ ಚೋರೇಣ ಧಾವಿತಂ. ಸೇವಕಃ ಗ್ರಾಮಂ ಗತಃ. ಸೇವಕನು ಗ್ರಾಮಕ್ಕೆ ಹೋದನು. ಗತಃ ಹೋಗು ಎನ್ನುವ ಅರ್ಥದಲ್ಲಿ ಮಾತ್ರ ತಾ ಪ್ರತ್ಯಯವನ್ನು ನಾವು ಕರ್ತರಿ ಪ್ರಯೋಗದಲ್ಲಿ ಉಪಯೋಗ ಮಾಡ್ತೇವೆ. ಸೇವಕನು ಗ್ರಾಮವನ್ನು ಕುರಿತು ಗ್ರಾಮಕ್ಕೆ ಹೋದನು. ಗತಃ ಸೇವಕಃ ಗತಃ. ಸೇವಕಃ ಪುಲ್ಲಿಂಗ,
ಗತಃ ಪುಲ್ಲಿಂಗ. ಸೇವಕಃ ಏಕವಚನ, ಗತಃ ಏಕವಚನದಲ್ಲಿದೆ. ಇನ್ನು ಕರ್ಮಣಿ ಪ್ರಯೋಗದಲ್ಲಿ ಸೇವಕೇನ ಗ್ರಾಮಃ ಗತಃ. ಸೇವಕಃ ಇದ್ದದ್ದು ತೃತೀಯ ವಿಭಕ್ತಿ, ಸೇವಕೇನ ಅಂತ ಆಗ್ತದೆ ಕರ್ಮಣಿ ಪ್ರಯೋಗದಲ್ಲಿ. ದ್ವಿತೀಯ ವಿಭಕ್ತಿಯಲ್ಲಿದ್ದ ಗ್ರಾಮಂ ಕರ್ಮಪದ ಪ್ರಥಮ ವಿಭಕ್ತಿಗೆ ಬರ್ತದೆ ಕರ್ಮಣಿ ಪ್ರಯೋಗದಲ್ಲಿ ಗ್ರಾಮಃ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಪ್ರಾಧಾನ್ಯತೆ, ಹಾಗಾಗಿ ಗ್ರಾಮಃ ಪುಲ್ಲಿಂಗ ಏಕವಚನದಲ್ಲಿದೆ. ಇಲ್ಲಿ ಕೂಡ ಕ್ರಿಯೆಯನ್ನು ಹೇಳುವಂತಹ ಗತಃ ಶಬ್ದ ಪುಲ್ಲಿಂಗ ಏಕವಚನದಲ್ಲಿದೆ. ಗ್ರಾಮಃ ಗತಃ, ಗ್ರಾಮವು ಹೋಗಲ್ಪಟ್ಟಿತು. ಪಂಡಿತೇನ ಗ್ರಂಥಃ ಲಿಖಿತಃ. ಪಂಡಿತನಿಂದ ಗ್ರಂಥವು ಬರೆಯಲ್ಪಟ್ಟಿತು. ಪಂಡಿತನಿಂದ ಗ್ರಂಥಃ ಕರ್ಮಪದ, ಇದು ಕರ್ಮಣಿ ರೂಪದಲ್ಲಿದೆ. ಸಕರ್ಮಕ ಧಾತು ಏನನ್ನು ಬರಿತಾನೆ? ಗ್ರಂಥವನ್ನು. ಕರ್ಮಪದ ಗ್ರಂಥಃ ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ, ಹಾಗಾಗಿ ಲಿಖಿತಃ ಪುಲ್ಲಿಂಗ ಏಕವಚನದಲ್ಲಿದೆ, ಬರೆಯಲ್ಪಟ್ಟಿತು ಅಂತ ಅರ್ಥ. ವ್ಯಾಸೇನ ಭಗವದ್ಗೀತಾ ಲಿಖಿತ. ವ್ಯಾಸನಿಂದ ಭಗವದ್ಗೀತೆಯು ಬರೆಯಲ್ಪಟ್ಟಿತು. ಲಿಖ್ ಧಾತು ಸಕರ್ಮಕ ಧಾತು. ಏನನ್ನು ಬರೆಯಲ್ಪಟ್ಟಿತು? ಭಗವದ್ಗೀತೆಯನ್ನು. ಭಗವದ್ಗೀತಾ, ಗೀತಾ ಆಕಾರಾಂತ ಸ್ತ್ರೀಲಿಂಗ ಪದ, ಹಾಗಾಗಿ ಭಗವದ್ಗೀತಾ ಕರ್ಮಪದ ಸ್ತ್ರೀಲಿಂಗದಲ್ಲಿದೆ. ಹಾಗಾಗಿ ಕ್ರಿಯೆಯನ್ನು ಹೇಳುವಂತಹ ಇಕ್ತಾ ಪ್ರತ್ಯಯ ಕೂಡ ಸ್ತ್ರೀಲಿಂಗದಲ್ಲೇ ಇರಬೇಕು. ವಿಶೇಷಣಗಳು: ಭಗವದ್ಗೀತಾ ಲಿಖಿತ, ಭಗವದ್ಗೀತೆಯು ಬರೆಯಲ್ಪಟ್ಟಿತು. ಇಲ್ಲಿ ಯಾಕೆ ಸ್ತ್ರೀಲಿಂಗ ಬಂತು ಅಂತ ಹೇಳಿದರೆ ಕರ್ಮಪದ ನಾವು ನೋಡ್ಕೊಳ್ಬೇಕು. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಪ್ರಾಧಾನ್ಯತೆ, ಸ್ತ್ರೀಲಿಂಗದಲ್ಲಿರುವ ಕಾರಣ ಲಿಖಿತ ಸ್ತ್ರೀಲಿಂಗ ಏಕವಚನ. ವಾಲ್ಮೀಕಿನ ರಾಮಾಯಣ ಕಾವ್ಯಂ ಲಿಖಿತಂ. ವಾಲ್ಮೀಕಿಯಿಂದ ರಾಮಾಯಣ ಕಾವ್ಯವು ಲಿಖಿತಂ ಬರೆಯಲ್ಪಟ್ಟಿತು. ನೋಡಿ, ಕರ್ಮಣಿ ಪ್ರಯೋಗ ಕರ್ಮಪದ ಪ್ರಾಧಾನ್ಯತೆ, ಹಾಗಾಗಿ ಕರ್ಮಪದ ಯಾವ ಲಿಂಗದಲ್ಲಿ ಉಂಟು? ಕಾವ್ಯಂ, ಕಾವ್ಯೇ, ಕಾವ್ಯಾನಿ ನಪುಂಸಕಲಿಂಗ, ಹಾಗಾಗಿ ಲಿಖಿತಃ ಪುಲ್ಲಿಂಗ, ಲಿಖಿತಾ ಸ್ತ್ರೀಲಿಂಗ, ಇಲ್ಲಿ ಲಿಖಿತಂ ನಪುಂಸಕಲಿಂಗ. ಕರ್ಮಪದ ನಪುಂಸಕಲಿಂಗದಲ್ಲಿದೆ ಮಹಾಕಾವ್ಯಂ, ಹಾಗಾಗಿ ಲಿಖಿತಂ ಬರೆಯಲ್ಪಟ್ಟಿತು ನಪುಂಸಕಲಿಂಗ. ಇಲ್ಲಿ ಸ್ತ್ರೀಲಿಂಗದಲ್ಲಿದೆ ಕರ್ಮಪದ ಸ್ತ್ರೀಲಿಂಗ. ಇಲ್ಲಿ ಲಿಖಿತಃ ಪುಲ್ಲಿಂಗದಲ್ಲಿದೆ, ಕರ್ಮಪದ ಪುಲ್ಲಿಂಗದಲ್ಲಿ ಇರುವ ಕಾರಣ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಾಹನಂ ವೇಗೇನ ಧಾವಿತಂ. ವಾಹನವು ವೇಗವಾಗಿ ಹೋಯಿತು. ಧಾವ್ ಧಾತು ಕರ್ಮಣಿ ಭಾವೇ ಪ್ರಯೋಗದಲ್ಲಿದೆ. ವಾಹನಂ ನಪುಂಸಕಲಿಂಗ ಇರಲಿ ಕರ್ತೃಪದ. ಧಾವಿತಂ ಇಲ್ಲಿ ಕರ್ಮಪದ ಇಲ್ಲ. ಏನನ್ನು ಹೋಯಿತು ಅದಕ್ಕೆ ಉತ್ತರ ಇಲ್ಲ, ಇದು ಕೊಟ್ಟಿದೆ ವೇಗವಾಗಿ. ಕಥಂ ಧಾವಿತಂ ವೇಗೇನ, ಕರ್ಮಪದ ಇಲ್ಲ, ಅಕರ್ಮಕ ಧಾತು ಭಾವೇ ಪ್ರಯೋಗ. ಧಾವಿತಂ ಹೋಗಲ್ಪಟ್ಟಿತು ಎನ್ನುವಂಥ ಅರ್ಥ. ಅಂದರೆ ಕ್ತಾ ಪ್ರತ್ಯಯವನ್ನು ನಾವು ಗುರುತಿಸುವಾಗ ಅತ್ಯಂತ ಸರಳ. ಆ ಪದದಲ್ಲಿ ಕೊನೆಯಲ್ಲಿ ತ ತ ತ ಅಂತ ಹೇಳಿ ಕೊನೆಯಲ್ಲಿ ಅಂತ್ಯವಾಗಿರ್ತದೆ. ಪಠಿತಃ, ಗತಃ, ಲಿಖಿತಃ, ಧಾವಿತಃ, ಹಸಿತಃ, ತ ತ ಅಂತ ಹೇಳಿ ಕೊನೆಯಲ್ಲಿ ಶಬ್ದ ತಕಾರ ಇರ್ತದೆ. ಹಾಗಾಗಿ ನಾನು ಕ್ತಾ ಪ್ರತ್ಯಯ ಅಥವಾ ತಾ ಪ್ರತ್ಯಯ ಎಂಬುದಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ. ಛಾತ್ರಃ ಕ್ತಾ ಪ್ರತ್ಯಯಸ್ಯ ಪಾಠಃ ಸಮಾಪ್ತಃ. ಇದಾನಿಂ ಭೂತಕಾಲಾರ್ತೆ ಉಪಯುಜ್ಯಮಾನಂ ತವತ್ ಪ್ರತ್ಯಯಾಂತಂ ಕೃದಂತಂ ಪಠಾಮಃ. ಈಗ ಭೂತಕಾಲಾರ್ಥವನ್ನು ಹೇಳುವಂತಹ, ಭೂತಕಾಲಾರ್ಥದಲ್ಲಿ ಉಪಯೋಗ ಮಾಡುವಂತಹ ಕ್ತವತ್ ಅಥವಾ ತವತ್, ತವತ್ತು ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು ತವತ್ ಎಂಬುದಾಗಿ. ಸಾಮಾನ್ಯ ತವತ್ ಈ ಪದವನ್ನು ನಾವು ಹೆಚ್ಚಾಗಿ ಬಳಸ್ತೇವೆ. ತವತ್ ಪ್ರತ್ಯಯವನ್ನು ನಾವೀಗ ಅಭ್ಯಾಸ ಮಾಡೋಣ. ತವತ್ ಪ್ರತ್ಯಯ ನಾಮ ಕಃ? ಕ್ತವತು ಪ್ರತ್ಯಯಾಂತಃ ಶಬ್ದಃ ತವತ್ವಂತಃ. ಧಾತೋಃ ಏತತ್ ಪ್ರತ್ಯಯಃ ವಿಧೀಯತೆ. ಕ್ತವತು ಅಥವಾ ತವತ್ ಪ್ರತ್ಯಯ ಅಂತವಾದ ಶಬ್ದಗಳಿದ್ದರೆ ಆ ಶಬ್ದಕ್ಕೆ ನಾವು ಕ್ತವತು ಪ್ರತ್ಯಯ ಅಥವಾ ತವತ್ ಪ್ರತ್ಯಯ ಎಂಬುದಾಗಿ ನಾವು ಕರೆಯುತ್ತೇವೆ. ಧಾತೋಃ ಏತತ್ ಪ್ರತ್ಯಯ ವಿಧೀಯತೆ. ಈ ಪ್ರತ್ಯಯವು ಕೂಡ ಧಾತುವಿಗೆ ಈ ಪ್ರತ್ಯಯವು ವಿಧಿಸುತ್ತದೆ. ಧಾತುವಿಗೆ ಈ ಪ್ರತ್ಯಯವನ್ನು ನಾವು ಉಪಯೋಗಿಸುತ್ತೇವೆ. ಈ ಧಾತುವಿಗೆ ಈ ಪ್ರತ್ಯಯ ಬಂದು ಸೇರುತ್ತದೆ. ತತಃ ಸುಪ್ ಪ್ರತ್ಯಯ ವಿಧೀಯಂತೆ. ಅನಂತರ ಈ ತವತ್ ಪ್ರತ್ಯಯ 7 ವಿಭಕ್ತಿಯಲ್ಲಿ ಹೇಳಲಿಕ್ಕೆ ಆಗುವಂಥದ್ದು ವಿಶೇಷಣಗಳಾಗ್ತವೆ. ಸರ್ವೇಭ್ಯ ಧಾತುಭ್ಯ ಕರ್ತೃ ಅರ್ಥೆ ಭೂತಕಾಲೇ ಚ ಅಯಂ ಪ್ರತ್ಯಯ ವಿಧೀಯತೆ. ತವತ್ ಪ್ರತ್ಯಯಸ್ಯ ಸರ್ವದಾ ಕರ್ತರಿ ಭೂತಕಾಲೇ ಚ ಪ್ರಯೋಗ ಭವತಿ. ಯಾವಾಗಲೂ ಕೂಡ ಈ
ತವತ್ ಪ್ರತ್ಯಯವು ಕರ್ತೃ ಅರ್ಥದಲ್ಲಿ, ಕರ್ತೃ ಪ್ರಧಾನವಾದ ಅರ್ಥದಲ್ಲಿ ಅಥವಾ ಕರ್ತರಿ ಪ್ರಯೋಗದಲ್ಲಿ ಭೂತಕಾಲೇ, ಭೂತಕಾಲದ ಅರ್ಥದಲ್ಲಿ, ಭೂತಕಾಲದಲ್ಲಿ ಧಾತುವಿಗೆ ಕೃತವತ್ ಅಥವಾ ತವತ್ ಪ್ರತ್ಯಯವು ಬಂದು ಸೇರಿ ವಿಶೇಷಣಗಳಾಗ್ತದೆ. ಕರ್ತರಿ ಭೂತಕಾಲದಲ್ಲಿ, ಕರ್ತರಿ ಪ್ರಯೋಗದಲ್ಲಿ, ಕರ್ತೃಪ್ರಧಾನವಾದ ಕರ್ತರಿ ಪ್ರಯೋಗದಲ್ಲಿ ಮತ್ತು ಭೂತಕಾಲದಲ್ಲಿ, ಭೂತಕಾಲದ ಅರ್ಥವನ್ನು, ಪಾಸ್ಟ್ ಟೆನ್ಸ್ ಭೂತಕಾಲದ ಅರ್ಥವನ್ನು ಹೇಳುವ ಸಲುವಾಗಿಯೇ ಧಾತುವಿಗೆ ತವತ್ ಪ್ರತ್ಯಯ ಬಂದು ಸೇರ್ತದೆ ಮತ್ತು ವಿಶೇಷಣಗಳಾಗ್ತವೆ. 7 ವಿಭಕ್ತಿಯಲ್ಲಿ ಹೇಳಲಿಕ್ಕಾಗ್ತದೆ. ಆಗ ತ ಕಾರಾಂತ ಶಬ್ದವಾಗುವುದು. ತವತ್ ಪ್ರತ್ಯಯ ಮೂಲದ ಶಬ್ದ ಅದು ತಕಾರಾಂತ ಶಬ್ದವಾಗ್ತದೆ. ಅದರ ಮುಂದೆ ನಾವು ಗಮನಿಸೋಣ. ಬಲಃ ಅಧೋಲಿಖಿತಾನಿ ವಾಕ್ಯಾನಿ ಧ್ಯಾನೇನ ಪಶ್ಯಂತು ಪಠಾಮಿ. ರಮೇಶಃ ಭೋಜನಂ ಕೃತವಾನ್, ಪಿತಾ ಪುತ್ರಾಯ ಧನಂ ದತ್ತವಾನ್, ಶಿಕ್ಷಕಃ ಛಾತ್ರಂ ತಾಡಿತವಾನ್, ಗೋವಿಂದಃ ನೂತನಂ ಅಂಶುಕಂ ಕ್ರೀತವಾನ್. ಅರ್ಥ ಆಯ್ತಾ? ರಮೇಶಃ ಭೋಜನಂ ಕೃತವಾನ್, ರಮೇಶನು ಭೋಜನವನ್ನು, ಊಟವನ್ನು, ಕೃತವಾನ್ ಅಂತ ಹೇಳಿದರೆ ಮಾಡಿದನು, ಪಾಸ್ಟ್ ಟೆನ್ಸ್ ಭೂತಕಾಲ ಅರ್ಥದಲ್ಲಿದೆ. ತವತ್ ಪ್ರತ್ಯಯ ಕೃತವಾನ್ ಮಾಡಿದನು. ಪಿತಾ ಪುತ್ರಾಯ ಧನಂ ದತ್ತವಾನ್, ತಂದೆ ಮಗನಿಗೆ ಧನಂ ದತ್ತವಾನ್ ಹಣವನ್ನು ಕೊಟ್ಟನು, ನೀಡಿದನು. ಶಿಕ್ಷಕಃ ಛಾತ್ರಂ ತಾಡಿತವಾನ್, ಶಿಕ್ಷಕನು ವಿದ್ಯಾರ್ಥಿಗೆ ಹೊಡೆದನು, ವಿದ್ಯಾರ್ಥಿಯನ್ನು ಕುರಿತು ತಾಡಿತವಾನ್ ಹೊಡೆದನು. ಗೋವಿಂದಃ ನೂತನಂ ಅಂಶುಕಂ ಕ್ರೀತವಾನ್, ಗೋವಿಂದ ಎಂಬವನು ನೂತನಂ ಅಂಶುಕಂ ಹೊಸದಾದ ಅಂಗಿಯನ್ನು ಕ್ರೀತವಾನ್ ತೆಗೆದುಕೊಂಡನು, ಪರ್ಚೇಸ್ ಮಾಡುವ, ಪರ್ಚೇಸ್ ಮಾಡಿದನು, ತೆಗೆದುಕೊಂಡನು, ಕೊಂಡನು. ಏತೇಷು ವಾಕ್ಯೇಷು ಕೃತವಾನ್, ದತ್ತವಾನ್, ತಾಡಿತವಾನ್, ಕ್ರೀತವಾನ್ ಇತ್ಯಾದೀನಿ ಪದಾನಿ ಪಶ್ಯಂತಿ ಖಲು. ಏತಾನಿ ಸರ್ವಾಣಿ ಪದಾನಿ ಪುಲ್ಲಿಂಗೆ ಏಕವಚನೆ ಸಂತಿ. ಅಲ್ವಾ? ಎಲ್ಲ ಪದಗಳು ಕೃತವಾನ್, ದತ್ತವಾನ್, ತಾಡಿತವಾನ್, ಕೃತವಾನ್ ಎಲ್ಲ ತವತ್ ಪ್ರತ್ಯಯ ಅಂತ ಪದಗಳು ಪುಲ್ಲಿಂಗದಲ್ಲಿದೆ ಮತ್ತು ಏಕವಚನದಲ್ಲಿಯೇ ಇದೆ. ಅಲ್ವಾ? ಏಕವಚನದಲ್ಲಿ ಇವೆ. ವಾಕ್ಯಾನಾಂ ಅರ್ಥಂ ಜ್ಞಾತ್ವಾ ವಯಂ ಜಾನೀಮಃ ಯತ್ ಏತಾನಿ ಪದಾನಿ ಭೂತಕಾಲೇ ಸಂತಿ. ಇವೆಲ್ಲವೂ ಕೂಡ ಮುಖ್ಯವಾಗಿ ಭೂತಕಾಲಾರ್ಥವನ್ನು ಬೋಧಿಸ್ತಾ ಇದೆ, ಭೂತಕಾಲಾರ್ಥದಲ್ಲಿದೆ. ಏತೇಷು ಪದೇಷು ಭೂತಕಾಲಾರ್ಥೇ ಯಃ ಪ್ರತ್ಯಯಃ ಯೋಜಿತಃ ಅಸ್ತಿ ಸಹ ತವತ್ ಪ್ರತ್ಯಯಃ ಅಸ್ತಿ. ಭೂತಕಾಲಾರ್ಥದಲ್ಲಿ ಇಲ್ಲಿ ತವತ್ ಪ್ರತ್ಯಯವನ್ನು ಇಲ್ಲಿ ಯೋಜಿಸಲಾಗಿದೆ. ಪದೇಷು ತವಾನ್, ದತ್ತವಾನ್ ತವಾನ್, ತಾಡಿತವಾನ್ ತವಾನ್, ಕ್ರೀತವಾನ್ ತವಾನ್ ಇತಿ ಯಃ ಭಾಗಃ ದೃಶ್ಯತೆ ಸಹ ಏವ ತವತ್ ಪ್ರತ್ಯಯಃ ಅಸ್ತಿ. ಇಲ್ಲಿ ತವಾನ್ ತವಾನ್ ಅಂತ ಹೇಳಿ ಪದಗಳಿವೆ ಅಲ್ವಾ? ಈ ಪದಗಳಿಗೆ ನಾವು ತವತ್ ಪ್ರತ್ಯಯ ಅಂತ ಹೇಳಿ ಕರಿತೇವೆ. ತವತ್ ಇತಿ ಪ್ರತ್ಯಯ ಧಾತೋಃ ಭವತಿ. ಕೃ ಧಾತೋಃ ತವತ್ ಪ್ರತ್ಯಯ, ಕೃ ಧಾತುವಿಗೆ ತವತ್ ಪ್ರತ್ಯಯ ಸೇರಿಸಿ ಪುಲ್ಲಿಂಗದಲ್ಲಿ ಕೃತವಾನ್ ಎಂಬ ಪದವು ರೂಪಿತಗೊಂಡಿದೆ. ಹೀಗೆ ಪ್ರಿಯ ಬಾಲಃ, ಭೂತವತ್, ಗತವತ್, ಲಬ್ಧವತ್, ದೃಷ್ಟವತ್ ಏತೆ ಮೂಲಶಬ್ದಾಃ ಭವಂತಿ. ಏತೆ ಮೂಲಶಬ್ದಾಃ ತ್ರಿಷು ಲಿಂಗೇಷು ಅಪಿ ಸಮಾನಾಃ ಭವಂತಿ. ವಿದ್ಯಾರ್ಥಿಗಳೇ, ಈ ತವತ್ ಪ್ರತ್ಯಯದ ಮೂಲ ಶಬ್ದ ತ ಎಂಬ ಅಕ್ಷರದಿಂದ ಅಂತ್ಯವಾಗಿ ಇರ್ತದೆ. ಮೂಲ ಪದ ಭೂತವಾನ್, ಇದರ ಮೂಲ ಶಬ್ದ ಭೂತವತ್ ಎಂಬುದಾಗಿ ಇರ್ತದೆ. ಗತವತ್, ಲಬ್ಧವತ್, ದೃಷ್ಟವತ್ ಅಂತ ಹೇಳಿ ಅದು 3 ಲಿಂಗಗಳಿಗೂ ಮೂಲ ಶಬ್ದ ಈ ರೀತಿ ತಕಾರಾಂತವಾಗಿರ್ತದೆ. ನೆನಪಿಟ್ಟುಕೊಳ್ಬೇಕು. ಪುಲ್ಲಿಂಗೆ ತವತ್, ಪುಲ್ಲಿಂಗೆ ವತ್ ಇತ್ಯಸ್ಯ ಸ್ಥಾನೆ ವಾನ್ ಇತಿ ಭವತಿ. ಪುಲ್ಲಿಂಗದಲ್ಲಿ ವತ್ ಎನ್ನುವಂತಹ ಮೂಲ ಶಬ್ದದ ಸ್ಥಾನದಲ್ಲಿ ವಾನ್ ಎಂಬ 2 ಅಕ್ಷರಗಳು ಬರ್ತವೆ. ಸ್ತ್ರೀಲಿಂಗೆ ವತ್ ಇತ್ಯಸ್ಯ ಸ್ಥಾನೆ ವತಿ, ಭೂತವತ್ ಮೂಲ ಶಬ್ದ ಭೂತವತಿ ಇತಿ ಭವತಿ. ನಪುಂಸಕಲಿಂಗೆ ಭೂತವತ್ ಇತಿ ಭವತಿ, ಭೂತವತ್ ಎಂಬುದಾಗಿಯೇ ಇರ್ತದೆ. ಭೂ
इति धातुना सह क्तवत् प्रत्ययस्य योजनेन पुल्लिङ्गे भूतवान् इति भवति. ಭೂ ಎಂಬ ಧಾತುವಿಗೆ ತವತ್ ಎಂಬ ಪ್ರತ್ಯಯವನ್ನು ನಾವು ಸೇರಿಸಿದಾಗ ಆಗ ಪುಲ್ಲಿಂಗ ರೂಪ ಭೂತವಾನ್ ಇತಿ ಭವತಿ. ಪುಲ್ಲಿಂಗೆ ತವತ್ ಪ್ರತ್ಯಯಾಂತ ಶಬ್ದಾನಾಂ ರೂಪಾಣಿ ಭವತ್ ಶಬ್ದವತ್ ಭವಂತಿ. ಸ್ಮರಂತಿ ಖಲು ಭವಾನ್, ಭವಂತೌ, ಭವಂತಃ, ಭವಂತಂ, ಭವಂತೌ, ಭವತಃ ಇತ್ಯಾದೀನಿ ಭವತ್ ಶಬ್ದಸ್ಯ ರೂಪಾಣಿ. ವಿದ್ಯಾರ್ಥಿಗಳೇ, ಈ ಹಿಂದೆ ನೀವು ಭವಾನ್ ಶಬ್ದ, ಭವತ್ ಶಬ್ದ 9ನೇ ತರಗತಿಯಲ್ಲಿ ಕಲಿತಿದ್ದೀರಾ. ಭವಾನ್, ಭವಂತೋ, ಭವಂತಃ, ಭವಂತಂ, ಭವಂತೋ, ಭವತಃ, ಭವತಾ, ಭವದ್ಭ್ಯಾಂ, ಭವದ್ಭಿಃ. ಇದರ ಪ್ರಕಾರವೇ ತವತ್ ಪ್ರತ್ಯಯಾಂತ ಶಬ್ದವು ಕೂಡ 7 ವಿಭಕ್ತಿಯಲ್ಲಿ ಪುಲ್ಲಿಂಗ ರೂಪಗಳು ಪಡೆಯುತ್ತವೆ. ಏವಮೇವ ಅಭ್ಯಾಸಾರ್ಥಂ ಏಕಸ್ಯ ಕ್ತವತ್ ಪ್ರತ್ಯಯ ಅಂತಸ್ಯ ರೂಪಾಣಿ ಪಶ್ಯಾಮಃ. ಅಹಂ ಭವತ್ ಶಬ್ದವತ್ ಪಠಿತವತ್ ಇತಿ ತವತ್ ಪ್ರತ್ಯಯಾಂತಸ್ಯ ಶಬ್ದಸ್ಯ ರೂಪಾಣಿ ಪಠಾಮಿ ಪಶ್ಯಂತು. ಪಠಿತವಾನ್, ಪಠಿತವಂತೌ, ಪಠಿತವಂತಃ ಇತಿ ಪ್ರಥಮಾ ವಿಭಕ್ತಿ. ಹೇ ಪಠಿತವಾನ್, ಹೇ ಪಠಿತವಂತೌ, ಹೇ ಪಠಿತವಂತಃ ಇತಿ ಸಂಬೋಧನಾ ಪ್ರಥಮಾ ವಿಭಕ್ತಿ. ಪಠಿತವಂತಂ, ಪಠಿತವಂತೌ, ಪಠಿತವತಃ ದ್ವಿತೀಯಾ ವಿಭಕ್ತಿ. ಪಠಿತವತಾ, ಪಠಿತವದ್ಭ್ಯಾಂ, ಪಠಿತವದ್ಭಿಃ ಇತಿ ತೃತೀಯಾ ವಿಭಕ್ತಿ. ಪಠಿತವತೆ, ಪಠಿತವದ್ಭ್ಯಾಂ, ಪಠಿತವದ್ಭ್ಯಃ ಚತುರ್ಥಿ ವಿಭಕ್ತಿ. ಪಠಿತವತಃ, ಪಠಿತವದ್ಭ್ಯಾಂ, ಪಠಿತವದ್ಭ್ಯಃ ಪಂಚಮೀ ವಿಭಕ್ತಿ. ಪಠಿತವತಃ, ಪಠಿತವತೋಃ, ಪಠಿತವತಾಂ ಇತಿ ಷಷ್ಠೀ ವಿಭಕ್ತಿ. ಪಠಿತವತಿ, ಪಠಿತವತೋಃ, ಪಠಿತವತ್ಸು. ಇದು ಪಠಿತವಾನ್ ತವತ್ ಪ್ರತ್ಯಯವನ್ನು ನಾವು 7 ವಿಭಕ್ತಿಯಲ್ಲಿ ಪುಲ್ಲಿಂಗ ರೂಪವನ್ನು ಹೇಳುವ ಕ್ರಮ. ಹಾಗೆ ಗತವಾನ್, ಗತವಂತೌ, ಗತವಂತಃ, ಗತವಂತಂ, ಗತವಂತೋ, ಗತವತಃ, ಗತವತಾ, ಗತವದ್ಭ್ಯಾಂ, ಗತವದ್ಭಿಃ, ಗತವತೆ, ಗತವದ್ಭ್ಯಾಂ, ಗತವದ್ಭ್ಯಃ, ಗತವತಃ, ಗತವದ್ಭ್ಯಾಂ, ಗತವದ್ಭ್ಯಃ, ಗತವತಃ, ಗತವತೋಃ, ಗತವತಾಂ, ಗತವತಿ, ಗತವತೋಃ, ಗತವತ್ಸು. ಹೀಗೆ 7 ವಿಭಕ್ತಿಯಲ್ಲಿ ಹೇಳುವಂತಹ ಕ್ರಮ ಗೊತ್ತಿರಬೇಕು ನಿಮಗೆ. ಛಾತ್ರಃ ಏವಮೇವ ಪಠಿತವತ್ ಇತಿ ತವತ್ ಪ್ರತ್ಯಯಾಂತಸ್ಯ ಶಬ್ದಸ್ಯ ಸ್ತ್ರೀಲಿಂಗೇ ಅಪಿ ರೂಪಾಣಿ ಪಶ್ಯಾಮಃ. ಸ್ತ್ರೀಲಿಂಗಸ್ಯ ಪಠಿತವತ್ ಇತಿ ಮೂಲಶಬ್ದ. ಸ್ತ್ರೀಲಿಂಗೆ ಅಪಿ ರೂಪಾಣಿ ಪಶ್ಯಾಮಃ. ಅತ್ರ ಸ್ತ್ರೀಲಿಂಗೆ ನದೀ ಶಬ್ದವತ್ ರೂಪಾಣಿ ಭವಂತಿ. ನದಿ ಎಂಬ ಶಬ್ದವನ್ನು ನಾವು ಕಲಿತಿದ್ದೇವೆ. ಈಕಾರ ಅಂತ ಸ್ತ್ರೀಲಿಂಗ, ಅವುಗಳ ಹಾಗೆ ರೂಪಗಳನ್ನು ಪಡೆಯುತ್ತವೆ. ಪಠಿತವತಿ, ಗತವತಿ ಹೋದಳು, ಲಿಖಿತವತಿ ಬರೆದಳು, ದತ್ತವತಿ ಕೊಟ್ಟಳು, ಜ್ಞಾತವತಿ ತಿಳಿದಳು, ಈ ರೀತಿ. ಪಠಿತವತಿ ಪ್ರಥಮಾ ವಿಭಕ್ತೌ ರೂಪಾಣಿ ಏವಂ ಭವಂತಿ. ಪಠಿತವತಿ, ಪಠಿತವತ್ಯೌ, ಪಠಿತವತ್ಯಃ, ನದೀ, ನದ್ಯೌ, ನದ್ಯಃ. ಹಾಗೆ ಸ್ತ್ರೀಲಿಂಗ ಪಠಿತವತಿ, ಪಠಿತವತ್ಯೌ, ಪಠಿತವತ್ಯಃ, ಗತವತಿ, ಗತವತ್ಯೌ, ಗತವತ್ಯಃ, ಲಿಖಿತವತಿ, ಲಿಖಿತವತ್ಯೌ, ಲಿಖಿತವತ್ಯಃ. ಈ ರೀತಿ ತವತ್ ಪ್ರತ್ಯಯ ಸ್ತ್ರೀಲಿಂಗ ರೂಪಗಳು. ನಪುಂಸಕಲಿಂಗೆ ಜಗತ್ ಶಬ್ದವತ್ ರೂಪಾಣಿ ಭವಂತಿ. ನಪುಂಸಕಲಿಂಗದಲ್ಲಿ ಜಗತ್ ಶಬ್ದದ ಹಾಗೆ ರೂಪಗಳು ಇರ್ತವೆ. ನಪುಂಸಕ ಜಗತ್, ಜಗತಿ, ಜಗಂತಿ. ದ್ವಿತೀಯ ವಿಭಕ್ತಿ ಜಗತ್, ಜಗತಿ, ಜಗಂತಿ, ಈ ರೀತಿ. ಪಠಿತವತ್, ಗತವತ್, ಲಿಖಿತವತ್, ದತ್ತವತ್, ಜ್ಞಾತವತ್ ಏವಂ. ಪ್ರಥಮ ವಿಭಕ್ತೌ ಏವಂ ರೂಪಾಣಿ ಭವಂತಿ. ಪಠಿತವತ್, ಪಠಿತವತಿ, ಪಠಿತವಂತಿ. ಇದು ನಪುಂಸಕಲಿಂಗ ರೂಪ. ದ್ವಿತೀಯ ವಿಭಕ್ತಿ ಪಠಿತವತ್, ಪಠಿತವತಿ, ಪಠಿತವಂತಿ ಸಮಾನವಾಗಿರ್ತದೆ. एवं तृतीया विभक्तितः आरभ्य अन्यानि सर्वाणि रूपाणि यथा पुल्लिंगे भवन्ति तथैव भवन्ति. इನ್ನು ಜಗತ್ ಶಬ್ದ ಅಥವಾ ಈ ಪಠಿತವತ್ ತೃತೀಯ ವಿಭಕ್ತಿಯಿಂದ ನೀವು ಪಠಿತವತ್ ಪುಲ್ಲಿಂಗ ಶಬ್ದ ಹೇಗುಂಟೋ ತೃತೀಯ ವಿಭಕ್ತಿಯಿಂದ ಅದೇ ರೀತಿ ರೂಪಗಳಿರ್ತದೆ. ಪಠಿತವತಾ, ಪಠಿತವದ್ಭ್ಯಾಂ, ಪಠಿತವದ್ಭಿಃ. ನಪುಂಸಕಲಿಂಗದಲ್ಲಿಯೂ ಕೂಡ ಇದೇ ರೀತಿ ಇರ್ತದೆ. ಪಠಿತವತೆ, ಪಠಿತವತಃ, ಪಠಿತವತಃ, ಪಠಿತವತಿ ಹೇಳಿ ಈ ರೂಪಗಳೇ ಇರ್ತವೆ. ಇದು ನೀವು ತಿಳ್ಕೊಳ್ಬೇಕು. ಗಮನಿಸಿ,
ನೋಡಿ, ಭೂಧಾತು ಕ್ತವತ್ ಪ್ರತ್ಯಯ ಬಂದಾಗ ಭೂತವಾನ್ ಪುಲ್ಲಿಂಗದಲ್ಲಿ, ಭೂತವತಿ ಸ್ತ್ರೀಲಿಂಗದಲ್ಲಿ, ಭೂತವತ್ ನಪುಂಸಕಲಿಂಗದಲ್ಲಿ 7 ವಿಭಕ್ತಿಯಲ್ಲಿ ರೂಪಗಳು ಹೇಗೆ ಪಡೆಯುತ್ತವೆ ಎಂಬುದನ್ನು ನಾವು ಈಗ ಅಭ್ಯಾಸ ಮಾಡಿದೆವು. ಗಮ್ ಧಾತು ತವತ್ ಪ್ರತ್ಯಯ ಬಂದಾಗ ಗತವಾನ್ ಪುಲ್ಲಿಂಗದಲ್ಲಿ, ಗತವತಿ ಸ್ತ್ರೀಲಿಂಗದಲ್ಲಿ, ಗತವತ್ ನಪುಂಸಕಲಿಂಗದಲ್ಲಿ. ಹೋದನು ಗತವಾನ್, ಹೋದಳು ಹೋಯಿತು. ಲಬ್ ಧಾತು ಪಡೆಯು, ಲಭತೆ ಕ್ರಿಯಾಪದ ಪಡೆಯುತ್ತಾನೆ ಲಟ್ಲಕಾರ. ಲಬ್ ಧಾತುವಿಗೆ ತವತ್ ಪ್ರತ್ಯಯದಿಂದ ಪ್ರತ್ಯಯವನ್ನು ಸೇರಿಸಿದಾಗ ಲಬ್ಧವಾನ್ ಪಡೆದನು, ಬಾಲಕಃ ಜ್ಞಾನಂ ಲಬ್ಧವಾನ್ ಪಡೆದನು, ಲಬ್ಧವತಿ ಭೂತಕಾಲದಲ್ಲಿ ಪಡೆದಳು, ಲಬ್ಧವತ್ ನಪುಂಸಕಲಿಂಗ. ದೃಶ್ ಧಾತು ನೋಡು, ತವತ್ ಪ್ರತ್ಯಯ ಕೃತೆ ದೃಷ್ಟವಾನ್ ಇತಿ ಪುಲ್ಲಿಂಗೆ, ನೋಡಿದನು ದೃಷ್ಟವಾನ್. ಬಾಲಃ ಚಿತ್ರಂ ದೃಷ್ಟವಾನ್, ಬಾಲಃ ಆಕಾಶಂ ದೃಷ್ಟವಾನ್. ದೃಷ್ಟವತಿ ನೋಡಿದರು, ಬಾಲಿಕಾ ದೂರದರ್ಶನಂ ದೃಷ್ಟವತಿ, ದೂರದರ್ಶನವನ್ನು ನೋಡಿದಳು. ದೃಷ್ಟವತ್ ನಪುಂಸಕಲಿಂಗ, ನೋಡಿತು. ಶ್ರುಧಾತು ತವತ್ ಪ್ರತ್ಯಯಸ್ಯ ಯೋಜನೇನ ಶ್ರುತವಾನ್, ಶ್ರು ಕೇಳು, ಶ್ರುತವಾನ್ ಕೇಳಿದನು. ಬಾಲಃ ಗಾನಂ ಶ್ರುತವಾನ್, ಗೀತಂ ಶ್ರುತವಾನ್. ಶ್ರುತವತಿ ಕೇಳಿದಳು. ಶ್ರುತವತ್ ನಪುಂಸಕಲಿಂಗ, ಕೇಳಿತು. ವಚ್ ಧಾತು ತವತ್ ಪ್ರತ್ಯಯ ಸೇರಿಸಿದಾಗ ಉಕ್ತವಾನ್ ಹೇಳಿದನು, ಉಕ್ತವತಿ ಹೇಳಿದಳು, ಉಕ್ತವತ್ ನಪುಂಸಕಲಿಂಗ. ಪಠ್ ಧಾತು ತವತ್ ಪ್ರತ್ಯಯ ಬಂದಾಗ ಪಠಿತವಾನ್ ಓದಿದನು, ಪಠಿತವತಿ ಓದಿದಳು, ಪಠಿತವತ್ ನಪುಂಸಕಲಿಂಗ ಓದಿತು ಎಂಬುದಾಗಿ. ಏವಂ ತವತ್ ಪ್ರತ್ಯಯಾಂತ್ಯಸ್ಯ, ತವತ್ ಇತಿ ಪ್ರತ್ಯಯಂತಸ್ಯ ತ್ರಿಷು ಅಪಿ ಪುರುಷೇಷು ರೂಪಂ ಸಮಾನಮೇವ ಭವಂತಿ. ಮತ್ತೊಂದು ನೀವು ತಿಳ್ಕೊಳ್ಬೇಕು, ತವತ್ ಪ್ರತ್ಯಯ ಅಂತವಾದಂತಹ ಪದಗಳನ್ನು ನಾವು ತ್ರಿಷು ಅಪಿ ಪುರುಷೇಷು, 3 ಪುರುಷಗಳಲ್ಲಿ ರೂಪಗಳು ಸಮಾನವಾಗಿ ಇರ್ತದೆ. ನೋಡಿ, ಸಹ ದೇವಾಲಯಂ ಗತವಾನ್, ಸಹ ದೇವಾಲಯಂ ಗತವಾನ್, ಅವನು ದೇವಾಲಯಕ್ಕೆ ಹೋದನು. ಸಹ ಕರ್ತೃಪದ ಪ್ರಥಮ ಪುರುಷದಲ್ಲಿದೆ, ಪ್ರಥಮ ಪುರುಷವನ್ನು ಸೂಚಿಸುವಂಥದ್ದು. ಸಹ ದೇವಾಲಯಂ ಗತವಾನ್, ಹೋದನು. ಅಗಚ್ಚತ್ ಲಂಗ್ಲಕಾರದಲ್ಲಿರುವಂಥ ಕ್ರಿಯಾಪದ. ಸಹ ದೇವಾಲಯಂ ಅಗಚ್ಚತ್ ಭೂತಕಾಲದಲ್ಲಿ. ಆ ಕ್ರಿಯಾಪದದ ಬದಲಿಗೆ ನಾವು ಭೂತಕಾಲ ಅರ್ಥವನ್ನು ಹೇಳುವಂಥ ಕೃದಂತ ಪದವನ್ನು ಬಳಸಿದ್ದೇವೆ. ಅವನು ದೇವಾಲಯಕ್ಕೆ ಹೋದನು, ಅರ್ಥ ಒಂದೇ. ತ್ವಂ ದೇವಾಲಯಂ ಗತವಾನ್, ನೀನು ದೇವಾಲಯಕ್ಕೆ ಹೋಗಿರುವಿ. ಇಲ್ಲಿ ಕ್ರಿಯಾಪದ ಹಾಕುವಾಗ ತ್ವಂ ದೇವಾಲಯಂ ಅಗಚ್ಚಃ, ಅಗಚ್ಚತ್ ಅಗಚ್ಚತಾಂ ಅಗಚ್ಚನ್ ಅಗಚ್ಚಃ. ತ್ವಂ ಮಧ್ಯಮ ಪುರುಷ ಅಲ್ವಾ, ಮಧ್ಯಮ ಪುರುಷ ತ್ವಂ ಕರ್ತೃ ಇದ್ದಾಗ ಅಗಚ್ಚಃ ಕ್ರಿಯಾಪದ. ಆದರೆ ತವತ್ ಪ್ರತ್ಯಯದಲ್ಲಿ ನಾವು ರೂಪಗಳು ಸಮಾನವಾಗಿರ್ತದೆ. ಗತವಾನ್ ಎಂಬುದನ್ನೇ ನಾವು ಬಳಸ್ತೇವೆ. ತ್ವಂ ದೇವಾಲಯಂ ಗತವಾನ್. ಅಹಂ ಉತ್ತಮ ಪುರುಷ ಕರ್ತೃ, ಅಹಂ ಉತ್ತಮ ಪುರುಷದಲ್ಲಿ ಇರಬೇಕು ಕ್ರಿಯಾಪದ. ಅಹಂ ದೇವಾಲಯಂ ಗತವಾನ್, ಕ್ರಿಯಾಪದ ಹಾಕುವಾಗ ಅಗಚ್ಚಂ, ಅಗಚ್ಚಂ ಅಗಚ್ಚಾವ ಅಗಚ್ಚಾಮ. ಕ್ರಿಯಾಪದ ಅಹಂ ದೇವಾಲಯಂ ಅಗಚ್ಚಂ, ನಾನು ದೇವಾಲಯಕ್ಕೆ ಅಗಚ್ಚಂ ಹೋದೆನು. ಹಾಗೆ ಕೃದಂತ ಪದವನ್ನು ಹಾಕುವಾಗ ಅಹಂ ದೇವಾಲಯಂ ಗತವಾನ್. ನೋಡಿ, ಗತವಾನ್ 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 3 ಪುರುಷಗಳಲ್ಲಿ ಕೂಡ ಸಮಾನ ರೂಪವನ್ನು ಈ ತವತ್ ಪ್ರತ್ಯಯವು ಹೊಂದಿರುತ್ತದೆ. ಇದಿಷ್ಟು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ಕೆಲವು ವಾಕ್ಯಗಳಿವೆ, ಗಮನಿಸಿ. ಬಾಲಕಃ ಪಾಠಂ ಪಠಿತವಾನ್, ಬಾಲಕನು ಪಾಠವನ್ನು ಓದಿದನು ಭೂತಕಾಲಾರ್ಥದಲ್ಲಿದೆ. ಕಹ ಪಠಿತವಾನ್ ಬಾಲಕಃ, ಕಿಂ ಪಠಿತವಾನ್ ಪಾಠಂ. ಇದು ಕರ್ತರಿ ಪ್ರಯೋಗದಲ್ಲಿ ಇರ್ತದೆ. ಸಾಮಾನ್ಯವಾಗಿ ಕರ್ತರಿ ಪ್ರಯೋಗದಲ್ಲಿಯೇ ತವತ್ ಪ್ರತ್ಯಯವನ್ನು ನಾವು ಬಳಸ್ತೇವೆ. ಕರ್ತೃ ಅರ್ಥೆ, ಕರ್ತೃ ಪದ ಪ್ರಧಾನವಾದಂತಹ ಕರ್ತರಿ ಪ್ರಯೋಗದಲ್ಲಿ. ಸೇವಕಃ ಗ್ರಾಮಂ ಗತವಾನ್, ಸೇವಕನು ಗ್ರಾಮಕ್ಕೆ ಹೋದನು, ಗ್ರಾಮವನ್ನು ಕುರಿತು ತೆರಳಿದನು. ಮಾತಾ ಕ್ಷೀರಂ ಆನೀತವತಿ, ಮಾತಾಳು ತಾಯಿಯು ಹಾಲನ್ನು ತಂದಳು. ಚೋರಃ ಧಾವಿತವಾನ್, ಚೋರನು ಓಡಿದನು. ಕರ್ಮಪದ ಇಲ್ಲ, ಕರ್ತರಿ ಪ್ರಯೋಗದಲ್ಲಿದೆ. ವಾಹನಂ ವೇಗೇನ ಗತವತ್, ವಾಹನಂ ಗತವತ್ ಅಲ್ವಾ, ವಾಹನಂ ನಪುಂಸಕಲಿಂಗ, ಗತವತ್ ನಪುಂಸಕಲಿಂಗ. ಕರ್ತೃಪದವನ್ನು ಅವಲಂಬಿಸಿ ಇಲ್ಲಿ ತವತ್ ಪ್ರತ್ಯಯವನ್ನು ಕೂಡ ನಾವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂಬುದನ್ನು ನಾವು ಸೂಚಿಸಬೇಕು. ವಾಹನಂ ಗತವತ್, ಕಥಂ ಗತವತ್ ವೇಗೇನ ಗತವತ್, ವೇಗವಾಗಿ ಹೋಯಿತು. ಬಾಲಾಹ ದೂರದರ್ಶನಂ ದೃಷ್ಟವಂತಹ. ನೋಡಿ, ಬಾಲಾಹ
दूरदर्शनं के दृष्टवन्तः बालाः दृष्टवन्तः बालाः इति कर्तृपदं बहुवचने सन्ति बहुवचने अस्ति अतः दृष्टवन्तः इति तवत् प्रत्ययान्तकृदन्तपदमपि बहुवचने अस्ति दृष्टवान् दृष्टवन्तो दृष्टवन्तः बालकರು ನೋಡಿದರು ಬಹುವಚನ ಬಾಲಿಕಾः ಲಿಖಿತವತ್ಯಃ ನೋಡಿ ಬಾಲಿಕಾ ಬಾಲಿಕೆ ಬಾಲಿಕಾः ಬಾಲಕಿಯರು ಸ್ತ್ರೀಲಿಂಗದಲ್ಲಿದೆ ಕರ್ತೃಪದ ಲಿಖಿತವತ್ಯಃ ಇದು ಈಕಾರಾಂತ ಸ್ತ್ರೀಲಿಂಗ ಶಬ್ದದ ಹಾಗೆ ಬಹುವಚನ ಲಿಖಿತವತಿ ಲಿಖಿತವತ್ಯೌ ಲಿಖಿತವತ್ಯಃ ಬರೆದರು ಯಾಕೆ ಬಹುವಚನ ಇದೆ ಕರ್ತೃಪದ ಬಹುವಚನದಲ್ಲಿದೆ ಹಾಗಾಗಿ ಪದದ ಕೊನೆಯಲ್ಲಿ ತವಾನ್ ಅಥವಾ ತವತಿ ಗತವತ್ ವತ್ ಎಂಬುದಾಗಿ ಕೊನೆಯಲ್ಲಿದ್ದರೆ ನಾವು ಅದನ್ನು ತವತ್ ಪ್ರತ್ಯಯ ಎಂಬುದಾಗಿ ನಾವು ಗುರುತಿಸಬೇಕು ಪಠಿತವಾನ್ ಗತವಾನ್ ಆನೀತವಾನ್ ಧಾವಿತವಾನ್ ಎಂಬುದಾಗಿ ತವತ್ ಪ್ರತ್ಯಯವನ್ನು ಗುರುತಿಸಬೇಕು ಪರೀಕ್ಷಾಯಾಂ ಪ್ರಶ್ನಾಃ ಏವಂ ಭವಂತಿ ವಾಕ್ಯೇ ವಿದ್ಯಮಾನಂ ಕೃದಂತಪದಂ ಚಿತ್ವಾ ಪ್ರತ್ಯಯಸ್ಯ ನಾಮ ಲಿಖತ ಅಲ್ಲ ವಾಕ್ಯದಲ್ಲಿರುವ ಕೃದಂತಪದವನ್ನು ನೀವು ಹೆಕ್ಕಿ ಯಾವ ಪ್ರತ್ಯಯ ಎಂಬುದನ್ನು ನೀವು ಬರಿಬೇಕು ಉದಾಹರಣೆಗೆ ಪರೀಕ್ಷೆಗೆ ಈ ವಾಕ್ಯ ಕೊಡ್ತಾರೆ ಬಾಲಕಃ ಪಾಠಂ ಪಠಿತವಾನ್ ಎಂಬ ಪ್ರಶ್ನೆ ಇದ್ದರೆ ನೀವು ಪಠಿತವಾನ್ ಎಂಬ ಪದವನ್ನು ನೀವು ಹೊರಗೆ ಹೆಕ್ಕಿ ಬರಿಬೇಕು ಪಠಿತವಾನ್ ಬರೆದು ಡ್ಯಾಶ್ ಹಾಕಿ ತವತ್ ಪ್ರತ್ಯಯ ಕೃದಂತ ರೂಪಂ ಅಂತ ಹೇಳಿ ನೀವು ಬರಿಬೇಕು ಈ ರೀತಿ ಪ್ರಶ್ನೆಗಳು ಬರ್ತವೆ ಏವಮೇವ ಏತಾವತ ತವತ್ ಪ್ರತ್ಯಯಸ್ಯ ಪಾಠ ಸಮಾಪ್ತಃ ಇಲ್ಲಿಗೆ ನಾವು ಎರಡು ಪ್ರತ್ಯಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದೆವು ಕ್ತಾ ಪ್ರತ್ಯಯ ಮತ್ತು ತವತ್ ಪ್ರತ್ಯಯ ಅಂತ ಕೃದಂತ ಪದಗಳು ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ತವ್ಯತ್ ಮತ್ತು ಅನೀಯರ್ ವಿಧ್ಯರ್ಥಕವನ್ನು ಕೊಡುವಂಥ ಎರಡು ಪ್ರತ್ಯಯಗಳ ಅಭ್ಯಾಸವನ್ನು ಕೂಡ ಮಾಡುವವರಿದ್ದೇವೆ ಚೆನ್ನಾಗಿ ಅಭ್ಯಾಸ ಮಾಡಿ ಸಮ್ಯಕ್ ಅಭ್ಯಾಸಂ ಕುರ್ವಂತು ಧನ್ಯವಾದः ಶುಭಮಸ್ತು